ಹಾಯ್ ಗೈಸ್, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು KEA 708 ಪೋಸ್ಟ್ಗೆ 45 ಡೇಸ್ದು ಏನಂತ ಮ್ಯಾರಥಾನ್ ಸರಣಿಯನ್ನು MCQ ಮ್ಯಾರಥಾನ್ ಸರಣಿಯನ್ನು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಇದು ಅಕ್ಟೋಬರ್ 16ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಡೈಲಿ 7 ಗಂಟೆಗೆ ನಾವು ಏನು ಮಾಡ್ತೀವಿ, 20 MCQಗಳನ್ನು ಏನು ಮಾಡ್ತೀವಿ ಅಂದರೆ ಹಾಕ್ತೀವಿ. ಈ MCQ ಯಾವ ಬೇಸಿಸ್ ಮೇಲೆ ಫ್ರೇಮ್ ಆಗುತ್ತೆ ಅಂದರೆ KPSC ಮತ್ತು KEA 2023 ಮತ್ತು 2025ರಲ್ಲಿ ಏನು ಕ್ವಶನ್ ಪೇಪರ್ಸ್ ಏನನ್ನ ಕೇಳಿದೆ, ಆ ಕ್ವಶನ್ ಪೇಪರ್ಸ್ PYQ ಪ್ಲಸ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಪ್ಲಸ್ ನ್ಯಾಷನಲ್ ಲೆವೆಲ್ದು ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ಅದರ ಮೇಲೆ ನಿಮಗಿಂದ ಆಧಾರಿತವಾಗಿರ್ತದೆ. ಜೊತೆಗೆ ಈ ಕ್ವಶನ್ಸ್ಗಳನ್ನು ಯಾವ ಬೇಸಿಸ್ ಮೇಲೆ ನಾವು ಕೇಳ್ತೀವಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಇದರ ಜೊತೆಗೆ ನಾವು 7 ಗಂಟೆಗೆ ನಿಮ್ಗೆ ಏನು ಮಾಡ್ತೀವಿ, ಕ್ವಶನ್ಸನ್ನು ಕೊಡ್ತೀವಿ. 7:30ವರೆಗೆ ಹಾಫ್ ಆನ್ ಅವರ್ ನೀವು 20 ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರಾ. ಅದಾದ ನಂತರ ಏನಾಗುತ್ತೆ ಅಂದರೆ 7:40ಗೆ ನಾವೇನು ಮಾಡ್ತೀವಿ ಅಂದರೆ ಈ 20 ಕ್ವಶನ್ಸ್ಗೆ 15ರಿಂದ 20 ಪೇಜಸ್ ನಾವು ಡಿಟೇಲ್ ಎಕ್ಸ್ಪ್ಲನೇಷನ್ ಏನು ಮಾಡ್ತೀವಿ ಅಂದರೆ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ಈ ಒಂದು ಕ್ವಶನ್ಸ್ ಕೇಳಿದೆವು ಅಂತಂದರೆ ಒಂದು ಟಾಪಿಕ್ ಮೇಲೆ ನಾವು ಒಂದು ಡೇಗೆ 3 ಕ್ವಶನ್ಸ್ ಕೇಳೋಕೆ ನಮ್ಗೆ ಸಾಧ್ಯ ಆಗಿರ್ತದೆ. ರಿಮೈನಿಂಗ್ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತವೆ ಅದು ನಿಮಗೆ ಸಿನಾಪ್ಸಿಸ್ ಫಾರ್ಮಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ 8 ಗಂಟೆಗೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀವಿ ಡೈಲಿ ನಮ್ಮ ಆ್ಯಪಲ್ಲಿ. ಆ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಈಗ ನಿಮಗೆ ನಾಲೆಜ್ ಇದೆ, ಓಕೆ ನೀವು ಸಾಲ್ವ್ ಮಾಡಿದಿರಿ. ನಾಲೆಜ್ ಇಲ್ಲ ಅಂದರೆ ಯಾವ ರೀತಿ ಸಾಲ್ವ್ ಮಾಡ್ಬೋದು, ಅದನ್ನು ಕಾಮನ್ ಸೆನ್ಸನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಆಪ್ಷನ್ಸ್ ಎಲಿಮಿನೇಷನ್ ಯಾವ ರೀತಿ ಯೂಸ್ ಮಾಡ್ಬೋದು, ಜೊತೆಗೆ ನಿಮ್ಮ ಬ್ಯಾಕ್ಗ್ರೌಂಡನ್ನು ನೀವು ಪ್ರಿಪರೇಷನ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನೀವು ಯಾವ ರೀತಿ ಕ್ವಶನ್ಸ್ಗಳನ್ನ ಅಪ್ರೋಚ್ ಮಾಡ್ಬೋದು, ಆ ಅಪ್ರೋಚನ್ನು ಏನು ಮಾಡ್ತೀವಿ ಅಂತಂದರೆ ಅಪ್ರೋಚನ್ನು ವಿಡಿಯೋಲಿ ಡಿಸ್ಕಸ್ ಮಾಡ್ತೀವಿ. ಎಟ್ ದ ಸೇಮ್ ಟೈಮು ಏನು ಮಾಡ್ತೀವಿ ಅಂದರೆ ಏನೇನು ಕ್ವಶನ್ಸ್ಗಳಿದಾವೆ ಆ ಕ್ವಶನ್ಸ್ಗಳನ್ನು ಕೂಡ ನಾವೇನು ಮಾಡ್ತೀವಿ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀವಿ. ಇದೇನಾಗುತ್ತೆ, ದಿಸ್ ಬೇಸಿಕ್ಸನ್ನು ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗುತ್ತೆ, ನಾನು ನೆಕ್ಸ್ಟ್ ಪೇಜಲ್ಲಿ ನಾನು ಏನು ಮಾತಾಡ್ತೀನಿ ಅಂತಂದರೆ ಈ ಯಾವ ರೀತಿ ಒಂದು ಡೇಯನ್ನು ಇಟ್ಕೊಂಡು ಎಕ್ಸಾಂಪಲ್ ಇಟ್ಕೊಂಡು ಅದನ್ನು ಯಾವ ರೀತಿ ನಾವು ಅಪ್ರೋಚ್ ಮಾಡ್ತದೆ ಅಂತ ನಾನು ಅದರಲ್ಲಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಓಕೆ, ಇಲ್ಲಿ ನೋಡಿ, ಈ ಪೇಜಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಒರಿಜಿನಲ್ ಸಿಲೆಬಸ್ ಏನಿದೆ ನಮ್ಮ KEಯಿಂದ ಬಿಡುಗಡೆ ಮಾಡಿರೋದು ಒರಿಜಿನಲ್ ಸಿಲೆಬಸ್ ಇದೆ. ಆ ಒರಿಜಿನಲ್ ಸಿಲೆಬಸ್ಸನ್ನು ನೀವೇನು ಮಾಡಿದ್ನ ಒಂದ್ಸಾರಿ ಗ್ಲಾನ್ಸ್ ಮಾಡುವ ಪ್ರಯತ್ನವನ್ನು ಮಾಡಿ. ಇದಾದ ನಂತರ ಈಗ ನಾವು ಡೇ 2ಗೆ ಏನು ಮಾಡ್ಕೊಂಡಿದ್ದೀವಿ, ಡೇ A1ಗೆ ಎಕ್ಸಾಂಪಲ್ ಸಹಿತ ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಕನ್ನಡವನ್ನು ನಾವೇನು ಮಾಡ್ಕೊಂಡಿವಿ, ಟೋಟಲ್ 15 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಡೇ 2ಗೆ ಏನಿದೆ, ಡೇ 2ಗೆ ಕನ್ನಡದಲ್ಲಿರುವ ಲಿಂಗಗಳು, ವಚನಗಳು, ಕನ್ನಡದಲ್ಲಿ ವಿಭಕ್ತಿಯ ಪ್ರತ್ಯಯಗಳು, ಕ್ರಿಯಾಪದಗಳು ಮತ್ತು ಕಾಲಗಳಂತ 5 ಟಾಪಿಕ್ಸ್ಗಳನ್ನು ನಾವು ಡಿಸ್ಕಸ್ ಇದನ್ನು ಡೇ 2ಗೆ ನೀವು ಪ್ರಿಪರೇಷನ್ಸ್ ಮಾಡಿದ್ರ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಲಿಂಗಗಳ ಮೇಲೆ 3 ಕ್ವಶನ್ಸ್ಗಳನ್ನು ಮಾಡ್ತೀವಿ, ಈ ವಚನಗಳ ಮೇಲೆ 3 ಕ್ವಶನ್ಸ್ಗಳನ್ನು ಮಾಡ್ತೀವಿ. ವಿಭಕ್ತಿ ಪ್ರತ್ಯಯಗಳು ಇಂಪಾರ್ಟೆಂಟ್ ಇರೋದ್ರಿಂದ ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಅರೌಂಡು 6 to 8 ಕ್ವಶನ್ಸ್ಗಳು ಇದ್ರ ಮೇಲೆ ಮಾಡ್ತೀವಿ. ನೆಕ್ಸ್ಟ್ ಕ್ರಿಯಾಪದಗಳ ಮೇಲೆ 3 ಕ್ವಶನ್ಸ್ಗಳನ್ನು ಮಾಡ್ತೀವಿ. ಕಾಲಗಳ ಮೇಲೆ ನಾವು 3 ಕ್ವಶನ್ಸ್ಗಳನ್ನು ಮಾಡ್ತೀವಿ. ಎಷ್ಟಾಯಿತು, 3 3 6 9 12 ಪ್ಲಸ್ 8 ಅಂದರೆ ಟೋಟಲ್ ಏನಾಗುತ್ತೆ 20 ಕ್ವಶನ್ಸನ್ನು ನಾವೇನು ಮಾಡ್ತೀವಿ. ಈ 20 ಕ್ವಶನ್ಸಲ್ಲಿ ನಾವು ಯಾವ ರೀತಿ ಇದನ್ನು ಕ್ವಶನ್ ಫೇವರ್ ಮಾಡ್ತಾ ಇದೀವಿ ಅಂತಂದರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ಗಳು ಮತ್ತು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಮತ್ತು ರೀಸನಿಂಗ್ ಅಸೆಷನ್ ಕ್ವಶನ್ಸ್ಗಳನ್ನು ಹಾಕೊಳ್ಳೋ ಮೂಲಕ ನಾವು ಹೈಯೆಸ್ಟ್ ಕಂಟೆಂಟ್ನಿಂದ ಫಾರ್ಮ್ ಆಫ್ MCQ ನಾವು ಡಿಟೇಲ್ ಕಂಟೆಂಟನ್ನು ಕೊಡುವ ನಿಮಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಯಾವುದು ಗಮನ ಇಟ್ಕೊಂಡು KPSC ಮತ್ತು KEAದು 2023ರಿಂದ 25ರವರೆಗೆ ಟೋಟಲ್ 20 ಪೇಪರ್ಸ್ಗಳನ್ನು ಏನಾಗುತ್ತೆ, 20 ಪೇಪರ್ಸ್ಗಳು PYQಗಳನ್ನು ಕೂಡ ಇದನ್ನು ಇನ್ನು ಫಾರ್ಮ್ ಆಫ್ ನಾವು ಟೆಸ್ಟ್ ಸಿರೀಸು ಆ್ಯಂಡ್ ಸಿನಾಪ್ಸಿಸ್ ನಿಮಗೆ ಕೊಡ್ತಾ ಇದ್ವಿ. ಅದನ್ನು ಬಿಟ್ಟು ಕ್ವಶನ್ಸ್ಗಳು ಎಲ್ಲಿ ಬರ್ತಾ ಇಲ್ಲ. ಸೊ ಸ್ಪೆಷಲಿ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರನ್ನು ನೀವು PYQನ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ಕೊಂಡಿದ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ, ಈಗ ನಾನು ಈ ಲಿಂಗದಲ್ಲಿ ಕನ್ನಡದಲ್ಲಿ ಲಿಂಗಗಳ ಬಗ್ಗೆ 3 ಕ್ವಶನ್ಸ್ ನಾನು ಕೇಳಿರ್ತೀನಿ. ಬಟ್ ನನಗೇನು ಅನಿಸುತ್ತೆ, ಇನ್ನೂ ಕೆಲವೊಂದು ಟಾಪಿಕ್ ಅದರಲ್ಲಿ ಏನು ಗೊತ್ತಾ, ಈ ಪೊಟೆನ್ಷಿಯಲ್ ಟಾಪಿಕ್ಸ್ ಅಂತ ನನಗೆ ಅನಿಸ್ತಿರ್ತವೆ. ಎಕ್ಸಾಮ್ ಕ್ವಶನ್ 3 ತೆಗೆದ ನಂತರ ಆ ಟಾಪಿಕ್ಕನ್ನು ನಾನು ಈ 3 ಕ್ವಶನ್ಸ್ಗಳನ್ನು ಏನು ಕೇಳ್ಕೊಂಡಿದ್ದೀವಿ ಅದರ ಸಿನಾಪ್ಸಿಸ್ ಪಾರ್ಟಲ್ಲಿ ನಾವೇನು ಕೊಡ್ತಾ ಇದ್ದೀವಿ ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀವಿ. ಇನ್ ದ ನೇಮ್ ಆಫ್ ಟೆಸ್ಟ್ ಸಿರೀಸ್ ನಾವೇನು ಮಾಡ್ತೀವಿ, ಏನು ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಏನು ಕ್ರಕ್ಸ್ ಇದೆ ಆ ಕ್ರಕ್ಸನ್ನು ಕೊಡ್ತೀವಿ. PYQದಲ್ಲಿ 20 ವರ್ಷದ PYQ ಏನು ಕ್ರಕ್ಸ್ ಇದೆ ಆ ಕ್ರಕ್ಸನ್ನು ಕೊಡ್ತೀವಿ. ಇದಿಸ್ 1 ಪಾಯಿಂಟ್ ಸೋರ್ಸ್ ಫಾರ್ ಯುವರ್ ಪ್ರಿಪರೇಷನ್ಸ್. ಓಕೆ,
ಡೈಲಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮಿಸ್ಟೇಕ್ಸ್ಗಳನ್ನು ನಿಮ್ಮ ಮಿಸ್ಟೇಕ್ಸ್ಗಳೇನದಾವೆ ಆ ಮಿಸ್ಟೇಕ್ಸ್ಗಳನ್ನ ರೆಕ್ಟಿಫೈ ಮಾಡಿ, ಅದರ ಮೇಲೆ ವರ್ಕ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಮಾಡಿ, ಮಿಸ್ಟೇಕ್ಸ್ಗಳನ್ನ ರೆಕ್ಟಿಫೈ ಮಾಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ. ಎಟ್ ದ ಸೇಮ್ ಟೈಮ್ ಒಂದು ಪ್ರೊಸೆಸ್ಸಲ್ಲಿರುವಂತಹ ಒಂದು ಶಕ್ತಿ ಬೇರೆ ಯಾವುದಿರಲಿ ನಾವು ಮೈಂಡಲ್ಲಿ 108 ವಿಚಾರ ಮಾಡ್ಬೋದು. ಬಟ್ ಇನ್ ದ ಸೇಮ್ ಪೆನ್ನು ಮತ್ತು OMR ತೊಗೊಂಡು ಕೂತ್ಕೊಂಡಾಗ ಮಾತ್ರ ನಿಜವಾದ ನಮ್ಮ ಏನು ಸ್ಟ್ರೆಂತು ಮತ್ತು ವೀಕ್ನೆಸ್ ಅಂತ ಗೊತ್ತಾಗುತ್ತೆ. ಇದನ್ನು 45 ಡೇಸ್ ಮಾಡುವ ಮೂಲಕ ನಿಮಗೇನು ಮಾಡುತ್ತೆ ಅಂದರೆ ನಾವು ಸ್ಟ್ರೆಂತ್ ಏನು ಮಾಡಬೇಕು ಆ್ಯಂಡ್ ಒನ್ ಶಾರ್ಟಲ್ಲಿ ನಾವೇನು ಒಂದೇ ಶಾರ್ಟಲ್ಲಿ ನಿಮ್ಮ ಜಾಬನ್ನು ನಾವೇನು ಮಾಡಬೇಕಂದ್ರೆ ಶುಕ್ರ್ ಮಾಡಬೇಕೆಂಬ ಪ್ರಯತ್ನದಿಂದ ನಾವು ಇದನ್ನು ಮಾಡ್ತಾ ಇದ್ವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಜೊತೆಗೆ ಯಾರೆಲ್ಲ ಈ ಟಾಪಿಕ್ 45 ಡೇಸ್ ಮ್ಯಾರಥಾನ್ಗೆ ರೆಡಿ ಇದ್ದೀರಿ, ನಮ್ಮ ಕೋರ್ಸ್ಗೆ ಎನ್ರೋಲ್ ಆಗುವ ಮೂಲಕ ನೀವೇನು ಮಾಡಿ ಅಂದರೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ನಾವು ಕೂಡ ನಿಮಗೆ ಹೇಳ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ನೋಡಿ, ಇಡೀ 15 ಡೇಸ್ ಏನಾಗುತ್ತೆ, ಒಂದು 15 ಡೇಸ್ ಏನಾಗುತ್ತೆ ಕನ್ನಡ ಕಂಪ್ಲೀಟು, ನೆಕ್ಸ್ಟ್ 15 ಡೇಸ್ ಕಂಪ್ಯೂಟರ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ 15 ಡೇಸ್ ಏನಾಗುತ್ತೆ ಅಂದರೆ ಇಂಗ್ಲೀಷ್ ಸ್ಟಾರ್ಟ್ ಆಗುತ್ತೆ. ಸೊ 45 ಡೇಸ್ ಕಂಟಿನ್ಯೂಸ್ಲಿ ಏನಂತ ಪ್ರಿಪರೇಷನ್ಸ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಡೈಲಿ ಏನು ವೀಡಿಯೋಸಲ್ಲಿ ಯಾವ ರೀತಿ ನಿಮ್ಮ ವಿಡಿಯೋ ಅಪ್ರೋಚಲ್ಲಿ ನಿಮ್ಮ ಮೆಂಟಲ್ ಮೇಕಪ್ಪನ್ನು ಮಾಡಿ ಆ ಮೂಲಕ ನೀವೇನು ಮಾಡಿ ಅಂದರೆ ಸ್ಟ್ರೆಂತನ್ನು ಆಗ್ತಾ ಹೋಗ್ತೀರಿ ಅಂತ ಭಾವಿಸ್ಕೊಳ್ತಾ ನಮ್ಮ ಈ ಕೋರ್ಸಿಗೆ ಜಾಯ್ನ್ ಆಗಿ ನಿಮ್ಮನ್ನು ನೀವು ಸದೃಢಪಡಿಸ್ಕೊಂಡು ಎಕ್ಸಾಮ್ಗೆ ತಯಾರಿ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.